ಪಾಪ ಹಾಗೂ ಪುಣ್ಯ ಇವೆರಡೂ ಸಹ ಮಾಲೆಯಂತೆ ಇರುತ್ತವೆ. ಯಾವ ರೀತಿ ಒಂದು ಮುತ್ತು ಇನ್ನೊಂದು ಮುತ್ತನ್ನು ಸೆಳೆಯುವುದೋ ಹಾಗೂ ಇನ್ನೊಂದು ಮತ್ತೊಂದನ್ನು, ಅದೇ ರೀತಿ ಒಂದು ಪುಣ್ಯ ಇನ್ನೊಂದು ಪುಣ್ಯವನ್ನು ಮಾಡಿಸುತ್ತದೆ ಹಾಗೂ ಒಂದು ಪಾಪ ಮತ್ತೊಂದು ಪಾಪವನ್ನು ಮಾಡಿಸುತ್ತದೆ. ಪಾಪ ಮನುಷ್ಯನ ಅಹಂಕಾರಕ್ಕೆ ಸುಖ ನೀಡುತ್ತದೆ. ಮನುಷ್ಯ ತನ್ನನ್ನು ಇನ್ನೊಂದು ಪಾಪ ಮಾಡದಿರುವಂತೆ ಆಗಲೇ ತಡೆಯಲು ಸಾಧ್ಯ ಯಾವಾಗ ಅವನು ಆ ಪಾಪದ ಭಯಾನಕ ಫಲವನ್ನು ನೋಡುವನು. ಆದರೆ ಅಹಂಕಾರದಲ್ಲಿ ಅಂಧನಾದ ಮನುಷ್ಯ ಆ ಫಲವನ್ನು ನೋಡಲಾಗುವುದಿಲ್ಲ. ಅಧರ್ಮ ಹಾಗೂ ಅಪರಾಧದ ಪರಂಪರೆಯನ್ನು ಸೃಷ್ಟಿಸುತ್ತಲೇ ಇರುತ್ತಾನೆ.